ನಮಸ್ಕಾರ ಗೆಳೆಯರೇ, ನಾನು ರಾಜ್ ಅಂತ. ಮಂಗಳೂರಿನಲ್ಲಿ ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀನಿ. ನಂಗೆ ಕನ್ನಡದಲ್ಲಿ ಆ ತರ ಸ್ಟೋರಿ ಓದೋದು ಅಂದ್ರೆ ತುಂಬಾ ಇಷ್ಟ. ನಾನು ಸ್ಟೋರಿ ಹೇಳ್ತಾ ಇದ್ದೀನಿ. ಈಗ ನಂಗೆ 25 ವರ್ಷ. ನಂದು ಆವರೇಜ್ ಫಿಸಿಕ್ 5.10 ಇಂಚ್ ಹೈಟ್, 75 ಕಗ ಇದ್ದೀನಿ. ನಂಗೆ ಕೆಲಸ ಅಂದ್ರೆ ತುಂಬಾ ಇಷ್ಟ. ಯಾರಾದ್ರೂ ಆಂಟಿ ಅಥವಾ ಹುಡ್ಗಿರ್ಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾದ್ರೆ ಸಾಕು, ನನ್ನ ನಂಬರ್ ಅಥವಾ ಮೇಲ್ ಐಡಿ ಕೊಡ್ತಿದ್ದೆ, ಇಮೇಲ್ ಮಾಡಿ ಅಂತ. ಈಗ ಸ್ಟೋರಿಗೆ ಬರೋಣ. ನಾನು ನನ್ನ ಜೀವನದ ಕೆಲವು ಸ್ವಾರಸ್ಯಕರ ಘಟನೆಗಳ ಬಗ್ಗೆ ಇವತ್ತು ನಿಮ್ ಹತ್ರ ಹೇಳ್ಕೊತೇನೆ. ನಾನು 6ನೇ ತರಗತಿ ಓದ್ತಾ ಇದ್ದಾಗ ನನ್ನ ಮಾವನ ಮಗಳು ಬಿಂದು ನಮ್ಮ ಮನೆಗೆ ಇಂಜಿನಿಯರಿಂಗ್ ಮಾಡೋಕೆ ಬಂದ್ಲು. ಅವರ ಊರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸೀಟ್ ಸಿಕ್ಕಿರ್ಲಿಲ್ಲ ಅಂತ ಲಾಸ್ಟ್ ಮೊಮೆಂಟ್ಗೆ ಮಂಗಳೂರಿನ ಒಂದು ಕಾಲೇಜ್ನಲ್ಲಿ ಸೀಟ್ ಗಿಟ್ಟಿಸ್ಕೊಂಡ್ಲು. ಆದ್ರೆ ಹಾಸ್ಟೆಲ್ ಅಲ್ಲಿ ಜಾಗ ಖಾಲಿ ಇಲ್ದೇ ಇರೋದ್ರಿಂದ ಅವಳು ನಮ್ಮ ಮನೇಲಿ ಉಳ್ಕೊಳ್ಳೋದು ಅಂತ ಡಿಸೈಡ್ ಆಯಿತು. ಹಾಗೆ ನಮ್ಮ ಮನೆಗ್ ಬಂದ್ಲು. ಅವಳಿಗೆ ಆಗ 19 ವರ್ಷ ಇರ್ಬೇಕು. ನೋಡೋಕೆ ತುಂಬಾ ಚಂದ ಏನು ಇರ್ಲಿಲ್ಲ, ಆದ್ರೂ ಪರವಾಗಿಲ್ಲ, ಸ್ವಲ್ಪ ದಪ್ಪಕ್ಕಿದ್ಲು. ಮೋಸಂಬಿ ಅಂತೂ ತುಂಬಾ ದೊಡ್ಡದಿದ್ವು. ನಮ್ಮನೇಲಿ ನಾನು ಅಮ್ಮ ಮಾತ್ರ ಇದ್ದಿದ್ದು. ನಮ್ಮ ಅಪ್ಪ ಆಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ನಮ್ಮ ಅಮ್ಮ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ನಾವಿಬ್ರೇ ಮಂಗಳೂರಿನಲ್ಲಿ ಇದ್ದಿದ್ದು. ಅಪ್ಪ ತಿಂಗಳಿಗೆ ಒಂದ್ಸಲಾನೋ 2 ಸಲೇನೋ ಮನೆಗ್ ಬರ್ತಿದ್ರು. ನಂದು ಸಿಂಗಲ್ ಚೌಕ ಇರೋ ಮನೆ. ಮೊದ್ಲು ನಾನು ಅಮ್ಮ ಜೊತೆಲೆ ಒಂದೇ ಕಡೆ ಹೋಗಿ ಬೀಳ್ತಾ ಇದ್ವಿ. ಅಪ್ಪ ಬಂದಾಗ ನಾನು ಹೊರಗಡೆ ಹಾಲ್ನಲ್ಲಿ ಬಿದ್ದು ಕೊಳ್ತಾ ಇದ್ದೆ. ನನ್ ಕಸಿನ್ ಬಂದ್ಮೇಲೆ ಕಸಿನ್ ಹಾಲ್ನಲ್ಲಿ ಓದ್ಕೊಂಡು ಅವಳು ಅಲ್ಲಿ ಬೀಳೋಕೆ ಶುರು ಮಾಡಿದ್ಲು. ನಾನು ಅಮ್ಮನ್ ಜೊತೆ ಬೀಳ್ತಾ ಇದ್ದೆ. ಅಪ್ಪ ಬಂದಾಗ ನಾನು ಮತ್ತೆ ಕಸಿನ್ ಹೊರಗಡೆ ಹಾಸ್ಗೆ ಹಾಸ್ಕೊಂಡು ಬಂದ್ವಿ. ನಂಗೆ ಆಗ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ನನ್ ತಮ್ಮ ಬೇರೆ ಸಣ್ಣ. ಹೀಗೆ ದಿನ ಸಾಗ್ತಾ ಇತ್ತು. ಒಂದು ದಿನ ಅಪ್ಪ ಬಂದಿದ್ದಾಗ ಅಪ್ಪನು ಅಮ್ಮನು ಒಳಗೆ ಬೀಳೋಕೆ ಹೋದ್ರು. ನಾನು ನನ್ ಕಸಿನ್ ಹಾಸ್ಗೆ ಹಾಕೊಂಡು ಮೂವಿ ನೋಡ್ತಾ ಇದ್ವಿ. ಮೂವಿ ಮುಗಿದ್ಮೇಲೆ ಅವಳು ಬೆಚ್ಚಲಿಗೆ ಹೋಗಿ ಬಂದು ಟಿವಿ ಆಫ್ ಮಾಡಿ ನನ್ ಪಕ್ಕ ಬಂದ್ಲು. ಮನೆ ಫುಲ್ ಸೈಲೆಂಟ್ ಆಗಿ ಇತ್ತು. ನಮ್ ಮನೆ ಚೌಕ್ ಹಾಲ್ ಪಕ್ಕನೇ ಇತ್ತು. ಅಲ್ಲಿಂದ ಸಣ್ಣದಾಗಿ ಸೌಂಡ್ ಕೇಳೋಕೆ ಸ್ಟಾರ್ಟ್ ಆಯಿತು. ನಾನು ಕಸಿನ್ ಹತ್ರ ಏನ್ ಸೌಂಡ್ ಅಂತ ಕೇಳ್ದೆ. ಅದ್ಕೆ ಅವಳು ನೀನ್ ಅಪ್ಪ ಅಮ್ಮ ಆಟ ಕೆಲಸ ಮಾಡ್ತಾ ಇದ್ದಾರೆ ಅಂದ್ಲು. ನಾನು ಹಾಗಂದ್ರೆ ಏನು ಅಂತ ಕೇಳ್ದೆ. ಅವಳು ಏನಿಲ್ಲ ಅಂತ ಹೇಳಿ ನನ್ ಕೆನ್ನೆ ಚೀಳ್ತಿದ್ಲು. ಬೆಳಿಗ್ಗೆ ನಾನು ಎದ್ದು ಶಾಲೆಗೆ ಹೊರಟೆ. ಅವಳು ಕಾಲೇಜ್ಗೆ ಹೊರಟ್ಲು. ಇಬ್ರು ಒಟ್ಟಿಗೆ ಆಟೋಲಿ ಹೋದ್ವಿ. ಹೋಗೋವಾಗ ನಾನು ಕೇಳ್ದೆ, ಅಕ್ಕ ನೆನ್ನೆ ಏನೋ ಸೌಂಡ್ ಬರ್ತಿತ್ತು, ಏನು ಅಂದ್ರೆ ನೀನು ಏನು ಹೇಳಿಲ್ಲ ಅಂತ. ಅದ್ಕೆ ಅವಳು ಅದು ಒಂಥರ ಆಟ ಕಣೋ, ನಿಂಗ್ ಗೊತ್ತಾಗಲ್ಲ ಬಿಡು ಅಂದ್ಲು. ನಂಗೆ ಎಲ್ಲ ಗೊತ್ತಾಗುತ್ತೆ, ನೀನ್ ಹೇಳು ಅಂದೆ. ಅವಳು ನಗುತ್ತಾ ಏನು ಗೊತ್ತು ನಿಂಗೆ ಅಂದ್ಲು. ಅದು ಅಪ್ಪ ಅಮ್ಮ ಜಗಳ ಮಾಡ್ತಾ ಇರ್ತಾರೆ, ಅದ್ಕೆ ಸೌಂಡ್ ಬಂತು ಅನ್ಸುತ್ತೆ ಅಂದೆ. ಅವಳು ಮತ್ತೆ ನಗುತ್ತಾ ಹೌದು, ಒಂಥರ ಫೈಟ್ ತರನೇ, ಆದ್ರೆ ಫೈಟ್ ಅಲ್ಲ ಅಂದ್ಲು. ಮಾತೆ ಏನು ಅಂತ ಹೇಳು ಅಕ್ಕ ಅಂತ ಹಿಂಸೆ ಕೊಟ್ಟೆ. ಅದು ಅಪ್ಪ ಅಮ್ಮ ಆಟ ಕಣೋ ಅಂದ್ಲು. ಅಂದ್ರೆ ಏನು ಅಂತ ಕೇಳ್ದೆ. ಅವಳು ಹೇಳೋಕೆ ಆಗಲ್ಲ, ನೀನು ದೊಡ್ಡಮ್ನು ಆದ್ಮೇಲೆ ನಿಂಗೆ ಗೊತ್ತಾಗುತ್ತೆ ಅಂದ್ಲು. ಇಲ್ಲ, ನಂಗೆ ಇವಾಗ್ಲೇ ಗೊತ್ತಾಗ್ಬೇಕು ಅಂತ ಹಠ ಮಾಡ್ದೆ. ಅಷ್ಟರಲ್ಲಿ ಸ್ಕೂಲ್ ಬಂತು. ಅವಳು ಸರಿ ಇವತ್ತು ಅದು ಯಾವ ತರ ಆಟ ಅಂತ ನಾನು ಹೇಳೋತೀನಿ ನಿಂಗೆ, ಇವಾಗ ಸ್ಕೂಲ್ಗೆ ಲೇಟ್ ಆಯ್ತು ಹೋಗು ಅಂದ್ಲು. ಮನೆಗೆ ಬಂದು ಟಿವಿ ನೋಡ್ತಾ ಕಾಲ ಕಳೆದೆ. ಸೂರ್ಯ ಮುಳುಗಿ ಸುಮಾರು 6 ತಾಸು ಆದಮೇಲೆ ಎಲ್ಲರೂ ಊಟ ಮಾಡಿ ಬೀಳೋಕೆ ಹೋದ್ವಿ. ಅಪ್ಪ ಅಮ್ಮನ ಕಡೆಯಿಂದ ಮತ್ತೆ ಸೌಂಡ್ ಬರೋಕೆ ಶುರು ಆಯ್ತು. ಅಕ್ಕ ಮೊಬೈಲ್ ನೋಡ್ಕೊಂಡು ಕೂತಿದ್ಲು. ನಾನು ಅಕ್ಕ ಏನು ಮರ್ತೋದ್ಯಾ, ಆಟ ಆಡೋಣ ಅಂತ ಹೇಳಿದ್ದೆ ಅಂದೆ. ಅವಾಗ ಅವಳು ಇರೋ ಬಂದೆ ಅಂತ ಹೇಳಿ ಒಳಗೆ ಹೋಗಿ ಸುಸು ಮಾಡಿ ಬಂದ್ಲು. ನನ್ ಪಕ್ಕ ಬಂದು ಕಚ್ಚಿದ್ದು. ನಾನು ಯಾಕೆ ನನ್ನ ಕಚ್ಚಿದ್ದು, ನಾನು ನಿನ್ನ ಕಸ್ತೀನಿ ಅಂತ ಹೇಳಿ ಅವಳನ್ನ ಕಚ್ಚೋಕೆ ಟ್ರೈ ಮಾಡಿದೆ. ಅವಳು ಬಿಡ್ಲಿಲ್ಲ. ಹಾಗೆ ನಾನು ಫೈಟ್ ಮಾಡ್ತಾ ಮೇಲೆ ಬಂದೆ. ಅವಳು ನನ್ನ ಕೆಳಗೆ ದೂಡಿದ್ಲು. ಆಮೇಲೆ ನಿನ್ನ ಅಮ್ಮ ಅಪ್ಪ ಏನ್ ಮಾಡ್ತಾ ಇದರ ಅಂತ ಗೊತ್ತಾಗ್ಬೇಕಾ ಅಂತ ಕೇಳಿದ್ಲು. ನಾನು ಹೌದು ಅಂತ ಹೇಳ್ದೆ. ಆಟ ಆಡೋಕೆ ಮುಂಚೆ ಫಿಲ್ಮ್ ನೋಡೋಣ ಅಂದ್ಲು. ಯಾವ ಫಿಲ್ಮ್ ಅಂದೆ. ಮೊಬೈಲ್ ಅಲ್ಲಿ ಯಾವ್ದೋ ಫಿಲ್ಮ್ ಹಾಕಿದ್ಲು. ಇಯರ್ ಫೋನ್ ಕೊಟ್ಟು ಕೇಳು ಅಂದ್ಲು. ಅದು ಮೊದಲ ಸಲ ನಾನು ಆ ತರ ಫಿಲ್ಮ್ ನೋಡಿದ್ದು. ನೋಡ್ತಾ ನನ್ ಪುಟ್ಟು ತಮ್ಮ ಸೆಟೆದ್ಕೊಂಡು ನಿಂತ.
ಅವಳು ಇದೆ ಕಣೋ ಅಪ್ಪ ಅಮ್ಮ ಆಟ ಅಂದ್ಲು. ಇವಾಗ ನಾವು ಆಡೋಣ ಅಂತ ಹೇಳಿದ್ಲು. ಆದ್ರೆ ಅದಕ್ಕೂ ಮುಂಚೆ ಈ ವಿಷಯ ಯಾರಿಗೂ ಹೇಳ್ಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡ್ಲು. ಹೋಗಿ ಅಪ್ಪ ಅಮ್ಮ ಇದ್ದ ಬಾಗಿಲ ಲಾಕ್ ಮಾಡಿ ಬಂದ್ಲು. ನಾವು ಬೆಳಿಗ್ಗೆವರೆಗೂ ಆ ಕೆಲ್ಸ ಮಾಡಿ ಮುಗಿಸಿದೆವು. ನಂಗೆ ಆಗಲೇ ಗೊತ್ತಾಗಿದ್ದು ನಾನು ದೊಡ್ಡವನು ಆಗಿದ್ದೀನಿ ಅಂತ. ಹೀಗೆ ಸುಮಾರು 1 ವಾರ ನಾವು ಮಜಾ ಮಾಡಿದ್ವಿ. ಆಮೇಲೆ ಅಪ್ಪ ಕೆಲ್ಸಕ್ಕೆ ಹೋಗ್ಬೇಕು, ಆಗ್ಲೇ 1 ವಾರ ಆಯ್ತು ಅಂತ ಹೊರಟರು. ಅವತ್ತಿಂದ ಮತ್ತೆ ನಾನು ಅಮ್ಮನ ಜೊತೆ ಬೀಳೋಕೆ ಹೋಗ್ಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡೋವಾಗ ಅಕ್ಕ ಒಳ್ಳೆ ಪ್ಲಾನ್ ಹೇಳಿದ್ಲು. ಅವಳಿಗೂ ಎಕ್ಸಾಮ್ ಬರ್ತಿದೆ, ಓದ್ಕೊಂಡು ಹಾಗೆ ರೂಮ್ ಅಲ್ಲಿ ಬೀಳ್ತೀವಿ ಅಂತ ಅಮ್ಮನ ಹತ್ರ ಹೇಳಿದ್ಲು. ಅದ್ಕೆ ಅಮ್ಮ ಸರಿ ನಾಳೆಯಿಂದ ನಾನು ಹಾಲ್ನಲ್ಲಿ ಇರ್ತೀನಿ ಅಂತ ಹೇಳಿದ್ರು. ನಮ್ಗೆ ಒಳ್ಳೆ ಲಾಟರಿ ಹೊಡೆದಂಗೆ ಆಯ್ತು. ಅವತ್ತಿಂದ ದಿನನಿತ್ಯ ಅಪ್ಪ ಅಮ್ಮ ಆಡೋ ಆಟನ ನಾವು ಇಬ್ರು ಆಡ್ತಾ ಇದ್ವಿ. ಬೆಳಿಗ್ಗೆ ಶಾಲೆ, ಸಂಜೆ ಪಾಠ, ಒಳ್ಳೆ ಮಜಾ. ಹಿಂಗೆ ಸುಮಾರು 3 ತಿಂಗಳು ಆಗೋಯ್ತು. ಪರೀಕ್ಷೆ ಮುಗಿದು ಶಾಲೆಗೆ ಮತ್ತೆ ಕಾಲೇಜ್ಗೆ ರಜಾ ಕೊಟ್ರು. ಅಕ್ಕ ಊರಿಗೆ ಹೋಗ್ತೀನಿ ಅಂತ ಅಮ್ಮನ ಹತ್ರ ಹೇಳ್ತಾ ಇದ್ಲು. ಅವಳು ಹೋದ್ರೆ ನಾನು ಒಬ್ನೇ ಆಗ್ತೀನಿ ಅಂತ ನಾನು ಬರ್ತೀನಿ ಅಂತ ಹಠ ಮಾಡ್ದೆ. ಬೇರೆ ದಾರಿ ಇಲ್ದೆ ಅಮ್ಮ ಒಪ್ಕೊಂಡ್ಲು. 2 ದಿನ ಶಾಪಿಂಗ್ ಅಂತ ಸಿಟಿ ಎಲ್ಲ ಸುತ್ತಾಡಿದ್ವಿ. ಅವಳು ಏನೇನೋ ತಗೊಂಡ್ಲು. ಅದು ಆ ಫಿಲ್ಮ್ ಅಲ್ಲಿ ಹುಡ್ಗೀರು ಹಾಕೋ ತರ ಬಟ್ಟೆ ಎಲ್ಲಾ ತಗೊಂಡ್ಲು. ನಾನು ಯಾಕೆ ಅಕ್ಕ ಇದೆಲ್ಲ ಅಂದೆ. ನಿಂಗೆ ಗೊತ್ತಾಗುತ್ತೆ ಬಾ, ಹೇಗೂ ಊರಿಗೆ ಹೋಗ್ತೀವಿ ಅಲ್ವಾ ಅನ್ಲು. ಹೋ, ಇದು ಬೇರೆನೇ ಆಗೋ ತರ ಇದೆ ಅಂತ ಅನ್ಕೊಂಡು ಸುಮ್ನೆ ಅವಳ ಹಿಂದೆ ಹೋದೆ. ಮಾರನೇ ದಿನ ಇಬ್ರು ಹೊರಟ್ವಿ. ಸುಮಾರು 6-7 ಗಂಟೆಗೆ ಅತ್ತೆ ಮನೆಗೆ ತಲುಪಿದ್ವಿ. ಅಲ್ಲಿ ಅತ್ತೆ ಮಾತ್ರಾನೇ ಇರೋದು, ಮಾವ ಇಲ್ಲ. ತುಂಬಾ ದಿನ ಆಯ್ತು ಅವ್ರು ಹೋಗಿ. ಅತ್ತೆ ಚೆನ್ನಾಗಿ ಮಾತಾಡ್ಕೊಂಡು ಕೆಲ್ಸ ಮಾಡ್ತಾ ಇದ್ರು. ಹೇಗೂ ಊಟ ಮಾಡೋವರ್ಗೂ ಟೈಮ್ ಇದೆ, ಹೋಗಿ ಊರು ಸುತ್ಕೊಂಡು ಬರೋಣ ಅಂತ ನಾನು ಅವಳು ಹೋದ್ವಿ. ವಾಪಸ್ ಬರೋ ಅಷ್ಟರಲ್ಲಿ 10 ಗಂಟೆ ಆಗೋಯ್ತು. ಅವಳು ನೀನ್ ಹೋಗಿರು, ನಾನು ನನ್ನ ಫ್ರೆಂಡ್ ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ನನ್ನ ಗೇಟ್ ಹತ್ರನೇ ಬಿಟ್ಟು ಹೋದ್ಲು. ನಾನು ಸರಿ ಅಂತ ಒಳಗೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಯಾರೋ ಒಬ್ರು ಗಂಡ್ಸು ಮನೆಯಿಂದ ಆಚೆ ಬರ್ತಾ ಇದ್ರು. ನನ್ನ ನೋಡಿ ತಲೆ ತಗ್ಸಿ ಫಾಸ್ಟ್ ಆಗಿ ಹೋದ್ರು. ನಾನು ಅತ್ತೆ ಅಂತ ಕೂಗಿ ಒಳಗೆ ಹೋದೆ. ಅದೇ ಸೀರೆ ಸರಿ ಮಾಡ್ಕೋತಾ ಹೊರಗಡೆ ಬಂದ್ರು. ಇಲ್ಲಿ ಏನೋ ನಡೀತಾ ಇದೆ ಅಂತ ನಂಗೆ ಅನುಮಾನ ಬಂತು. ಬಾ ರಾಜು, ಊಟ ಮಾಡುವಂತೆ ಅಂದ್ರು. ನಾನು ಯಾರ್ ಅತ್ತೆ ಅದು ಅಂದೆ. ಅವ್ರು ನಿಮ್ ಮಾವನ ಫ್ರೆಂಡ್, ಏನೋ ಕೆಲ್ಸ ಇತ್ತು ಅಂತ ಬಂದಿದ್ರು ಅಂತ ಹಂಗೆ ಮ್ಯಾನೇಜ್ ಮಾಡಿದ್ರು. ಸರಿ, ನಂಗೆ ಏನು ಅಕ್ಕ ಬಂದ್ರೆ ನಾವು ಆಟ ಆಡ್ಕೊಂಡು ಕೆಳಗೆ ಬೀಳ್ಬೋದು ಅಂತ ನಾನು ಅಕ್ಕ ಬಂದ್ಮೇಲೆ ಊಟ ಮಾಡ್ತೀನಿ ಅಂದೆ. ಅದ್ಕೆ ಅತ್ತೆ ಅವಳು ಬರೋದು ಲೇಟ್ ಆಗ್ಬೋದು, ನೀನು ಬಾ ಊಟ ಮಾಡಿ ಬೀಳುವಂದ್ರು. ಅವಳು ಲೇಟ್ ಆಗಿ ಬರ್ತಾಳೆ ಅಂತ ಇವರಿಗೆ ಹೆಂಗೆ ಗೊತ್ತು? ಈ ಮನೆ ಏನೋ ವಿಚಿತ್ರ ಅಂತ ಅನ್ಸ್ತಿದೆ ಅಂತ ನಾನೇ ಅನ್ಕೊಂಡು ಸುಮ್ನೆ ಅದೇ. ನಾನು ಅವಳಿಗೆ ಕಾದು ಕಾದು ಸಾಕಾಗಿ ಊಟ ಮಾಡಿ ಬೀಳೋಕೆ ಹೋದೆ. ಅತ್ತೇನೂ ಹೋದ್ರು. ಸಮಯ ಆಗ್ಲೇ 11 ಆಗಿತ್ತು. ನಂಗೆ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು. ಸೊ ನಿದ್ದೆ ಬಂದಿತ್ತು. ಸುಮಾರು ಅರ್ಧ ಗಂಟೆ ಆಯಿತು ಅನ್ಸುತ್ತೆ. ಯಾರೋ ಜೋರಾಗಿ ಮಾತಾಡೋ ಶಬ್ದ ಕೇಳಿ ಹೊರಗೆ ಬಂದು ನೋಡ್ದೆ. ಅದು ಅತ್ತೆ ಇರೋ ಕಡೆಯಿಂದ. ಅಲ್ಲಿ ಅಕ್ಕ ಮತ್ತೆ ಅತ್ತೆ ಜಗಳ ಮಾಡ್ತಿದ್ರು. ಅತ್ತೆ ಎಷ್ಟ್ ಸಾರಿ ಹೇಳಿದೀನಿ ಆ ಹುಡ್ಗನ ಮೀಟ್ ಮಾಡೋಕೆ ಹೋಗ್ಬೇಡ ಅಂತ, ಆದ್ರೂ ಹೋಗ್ತೀಯ ಅಂತ ಬೈತಿದ್ರು. ಅದ್ಕೆ ಅವಳು ನಾನು ನಿಂಗೆ ಎಷ್ಟ್ ಸಾರಿ ಹೇಳಿದೀನಿ ಆ ಗಂಡಸು ನಮ್ಮನೆಗೆ ಬರೋದು ನಂಗೆ ಇಷ್ಟ ಇಲ್ಲ ಅಂತ, ಆದ್ರೂ ಕರೆಸ್ಕೋತೀಯ ಅಂತ ಬೈತಾ ಇದ್ಲು. ಈ ಕತೆ ನೋಡ್ತಿದ್ರೆ ಒಂದೇ ಭಾಗಕ್ಕೆ ನಿಲ್ಲೋ ತರ ಕಾಣಿಸ್ತಾ ಇಲ್ಲ. ಮುಂದೆ ಏನಾಯ್ತು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸ್ವಾರಸ್ಯಕರ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.